ಮಸ್ತಾನಿಯವರ ಸಮಾಧಿ. ತನ್ನ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅನ್ನೋದಕ್ಕೆ ಸಮಾಧಿ. ಒಳಗಡೆ ಹೋಗ್ತಾ ಇದ್ದೀನಿ. ಹಲೋ ನಮಸ್ಕಾರ ಕರ್ನಾಟಕ. ನಾನಿವತ್ತು ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಬಂದಿದ್ದೀನಿ. ಆ ಹಿಸ್ಟಾರಿಕಲ್ ಪ್ಲೇಸ್ ಯಾವುದು, ಏನು, ಅದು ಯಾಕೆ ಮಾಡಿದ್ರು ಅಂತ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಈ ವಿಡಿಯೋದಲ್ಲಿ ನೀವು ನನ್ನ ಜೊತೆ ಆ ವಿಡಿಯೋ ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ನಾನು ಬಂದಿರುವ ಪ್ಲೇಸ್ ಇದೆ, ಇದನ್ನು ಮಸ್ತಾನಿ ಮಸೀದಿ ಅಂತ ಕರೀತಾರೆ. ಮಸ್ತಾನಿ ಮಸೀದಿ ಅಂದರೆ ಏನು, ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ಇದೇ ಮಸ್ತಾನಿ ಮಸೀದಿ. ಓಕೆ, ಸರಿ. ಏನು ಮಸ್ತಾನಿ ಮಸೀದಿ, ಅದು ಏನಕ್ಕೆ ಫೇಮಸ್ಸು, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೇಶ್ವೆ ಬಾಜಿರಾವ್ ಅವ್ರು ಯಾರು? ಅವರು ಕಿಂಗ್ ಆಫ್ ಪಾಬಲ್. ಇವರು ಮಸ್ತಾನಿ ಅವರು ಇಸ್ಲಾಮಿಕ್ ಧರ್ಮದವರಾಗಿರೋದ್ರಿಂದ ಪೇಶ್ವೆ ಬಾಜಿರಾವ್ ಅವರ ಕುಟುಂಬದಲ್ಲಿ ಸ್ವಲ್ಪ ವಿರೋಧ ಇತ್ತು. ಅದಕ್ಕೆ ಬಾಜಿರಾವ್ ಏನು ಮಾಡಿದ್ರು ಅಂತ ಅಂದರೆ, ಮಸ್ತಾನಿ ಅವ್ರಿಗೋಸ್ಕರ ಪಾಬಲ್ನಲ್ಲಿ ಒಂದು ಅರಮನೆ ವಸತಿ ಸಪ್ರೇಟಾಗಿ ಕಟ್ಸ್ಕೊಟ್ಟಿದ್ರು. ಓಕೆ, ಅವರು ಕುಟುಂಬ ಅನ್ಯೋನ್ಯವಾಗಿತ್ತು. ಅವರು ಸತ್ತ ನಂತರ ಅವ್ರ ನೆನಪಿನಕ್ಕೋಸ್ಕರ ಪಾಬಲ್ ಅಂತಂದರೆ ಪುಣೆಯಿಂದ 60 ಕಿಲೋಮೀಟರಲ್ಲಿದೆ. ಆ ಪುಣೆಯಿಂದ 60 ಕಿಲೋಮೀಟರಲ್ಲಿರುವ ಪಾಬಲ್ನಲ್ಲಿ ಅವ್ರಿಗೋಸ್ಕರ ವಸತಿ ಅರಮನೆ ನಿರ್ಮಾಣ ಮಾಡಿ, ಸತ್ತ ನಂತರ ಅವ್ರ ನೆನಪಿಗೋಸ್ಕರ ಇಲ್ಲಿ ಸಮಾಧಿ ಕಟ್ಟಿಸಿದ್ರು. ಬನ್ನಿ, ಅದು ಯಾವುದು ಅಂತ ತೋರಿಸ್ತೀನಿ. ಇದೆ ಮಸ್ತಾನಿಯವರ ಸಮಾಧಿ, ಬಾಜಿರಾವ್ ಅವರ 2ನೇ ಹೆಂಡತಿಯ ಸಮಾಧಿ. ಬಾಜಿರಾವ್ ಅವರು ತನ್ನ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದೊಂದು ಕಾರಣ. ನೋಡಿ, ಇದೆಲ್ಲ ಕಾಣಿಸ್ತಿದೆಯಲ್ಲ, ಹೋಲ್ಸ್ ಎಲ್ಲ, ಅದು ಏನಕ್ಕೆ ಅಂತಂದರೆ, ಈಗಾದರೆ ಸ್ಟ್ರೀಟ್ ಲೈಟ್ಸ್ ಇತ್ತು, ಹಾಗಾದರೆ ಸ್ಟ್ರೀಟ್ಸ್ ಲೈಟ್ ಇರಲಿಲ್ಲ. ಒಂದೊಂದು ಹೋಲ್ನಲ್ಲಿನೂ ಒಂದೊಂದು ದೀಪ ಇಟ್ಟು ರಾತ್ರಿಯೆಲ್ಲ ಬೆಳಕು ಕೊಡ್ತಿದ್ರು. ಇದು ಅವರ ಮಸ್ತಾನಿಯವರ ಸಮಾಧಿ. ಈ 3 ಸಮಾಧಿ ಏನು ಅಂತಂದರೆ ಅವರ ಕುಟುಂಬದಸ್ಥರು. ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಏನೇ ಆಗಲಿ ಅಷ್ಟೇ, ಮೋಲ್ಡ್ ಇರಲಿಲ್ಲ, ಸಿಮೆಂಟ್ ಇರಲಿಲ್ಲ, ಎಲ್ಲ ಈ ಥರ ಮರದಲ್ಲೇ ಕಟ್ಟಿಸ್ತಿದ್ರು. ಮರ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ, ಇದು ಕಟ್ಟಿಸಿ ಏನಿಲ್ಲ ಅಂತಂದರೂ 275 ವರ್ಷ ಆಗಿದೆ. 275 ವರ್ಷ ಆಗಿದ್ರೂ ನೋಡಿ, ಮರದಿಂದ ನಿರ್ಮಾಣ ಮಾಡಿರುವ ಈ ಕಟ್ಟಡ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ನೀವೇ ನೋಡ್ಬೋದು. ನೋಡಿ, ಈ ಸಮಾಧಿ ಹತ್ರ ಮುಸ್ಲಿಂ ಜನಾಂಗದವರು ಮತ್ತು ಹಿಂದೂ ಜನಾಂಗದವರು ಇಬ್ಬರು ಬರ್ತಾರೆ. ಇದನ್ನು ಮಸೀದ್ ಅಂತ ಸಹ ಕರೀತಾರೆ. ತುಂಬ ಪುರಾತನ ಕಾಲದ ಸಮಾಧಿ ಇದು, ಹಿಸ್ಟಾರಿಕಲಲ್ಲಿ ಒಂದಿದು. ಏನಂತಂದರೆ, ಆ ಕಾಲದಲ್ಲಿ ಮರದಿಂದ ನಿರ್ಮಾಣ ಮಾಡ್ತಿದ್ರು. ಅದು ಎಷ್ಟು ಸ್ಟ್ರಾಂಗ್ ಆಗಿರ್ತಿತ್ತು. ಆದರೆ ನಾವೆಲ್ಲ ಈಗ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಎಲ್ಲ ಕನ್ವರ್ಟ್ ಆಗಿಬಿಟ್ಟಿದ್ದೀವಿ. ಆದರೆ ಲುಕ್ಕಿಂಗು ಅಷ್ಟೇ, ಮರದಿಂದ ನಿರ್ಮಾಣ ಮಾಡಿದ್ರೆ ಅದ್ರ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.